ಈಗ ನಮಸ್ಕಾರ. ಬೇಕ್ರಿಯಲ್ಲಿ ಸಿಗೋ ಹಾಗೆ ಮಸಾಲೆ ಕಡಲೆ ಬೀಜನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣವಾ? ಒಂದು ಸತಿ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ? ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಒಂದೇ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಎಷ್ಟು ಬೇಕು ಅಷ್ಟು ನೀರು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಮೀಡಿಯಮಾಗಿ ಇದ್ದರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಈಗ ನಾನು 2 ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ನನಗಿಲ್ಲಿ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಕಡಲೆ ಬೀಜಕ್ಕೆಲ್ಲ ಮಸಾಲೆನೂ ಅಂಟ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಇದರಲ್ಲಿ ಒಂದು ಅರ್ಧದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ತುಂಬ ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾನು ನೀಟಾಗಿ ಒಂದೊಂದೇ ಕೈಯಲ್ಲೇ ಬಿಡ್ತಾ ಇದ್ದೀನಿ. ನೋಡಿ, ಒಂದೊಂದೇ ಬಿಡಬೇಕು. ತುಂಬ ಜಾಸ್ತಿ ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ. ಆ ರೀತಿ ಹಾಕಬಾರ್ದು, ನೀಟಾಗಿ ಒಂದೊಂದೇ ಬಿಡಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ. ಸ್ವಲ್ಪ ದೂರದಿಂದ ಹಾಕಿದ್ರೆ ಕೈಗೆ ಆರುತ್ತೆ. ಸ್ವಲ್ಪ ಹತ್ತಿರದಿಂದನೇ ಹಾಕಿ, ತುಂಬ ಚೆನ್ನಾಗಿ ಬಿಡುತ್ತೆ. ಒಂದೊಂದೇ ನೀಟಾಗಿ ಬಿಡ್ತಾಯಿದ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕೊಂಡಾದ್ಮೇಲೆ ಸ್ವಲ್ಪ ನೀಟಾಗಿ ಸೋಟಲ್ಲಿ ತಿರುವಾಕಿ ನೀಟಾಗಿ ಹಂಗೆ ಫ್ರೈ ಮಾಡ್ತಾಯಿದ್ರೆ ಅದು ನೀಟಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಸಿ ಅಂತ ಅನಿಸುತ್ತೆ, ಆದರೆ ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ನೀಟಾಗಿ ತಗೊಂಡು ಈಗ ಮತ್ತೆ ಇನ್ನೊಂದು ರೌಂಡ್ನ ಮತ್ತೆ ಒಂದೊಂದೇ ಕೈಯಲ್ಲೇ ಬಿಡ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಇದಾದರೂ ಪರವಾಗಿಲ್ಲ, ನೀಟಾಗಿ ಬಿಟ್ಕೋಣ. ಒಂದೊಂದೇ ಬಿಟ್ಟರು, ಯಾಕಂದರೆ ಕೈ ತುಂಬ ಹಾಕಿದ್ರೆ ಅಂಟ್ಕೊಳ್ಳುತ್ತೆ. ಆ ರೀತಿ ಹಾಕೋದು ಬೇಡ, ಅದಕ್ಕೆ ಒಂದೊಂದೇ ಹಾಕೋಣ. ನೋಡಿ, ಈ ಥರ ಆಗೋದ್ರಿಂದ ನೀಟಾಗಿ ಬೇಗನೂ ಫ್ರೈ ಆಗುತ್ತೆ, ಬೇಗನೂ ಆಗುತ್ತೆ. ತುಂಬ ಜಾಸ್ತಿ ಹಾಕೋದು ಬೇಡ, ಜಾಸ್ತಿ ಹಾಕಿದ್ರೆ ಎಲ್ಲ ಅಂಟ್ಕೊಳ್ಳೋ ಅಷ್ಟು ಇದಾಗುತ್ತೆ. ಈ ಥರ ಸ್ವಲ್ಪ ಹಾಕಿದ್ರೇ ಸಾಕು. ನೋಡಿ, ಎಷ್ಟು ನೀಟಾಗಿ ಆಗ್ತಾಯಿದೆ ಅಲ್ವಾ? ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನೀಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಇಷ್ಟು ಕಲರ್ ಬಂದರೆ ಸಾಕು. ಹಿಂಗೆ ಕಲರ್ ಬಂದರೆ ಬೇಗ ಎತ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈಗೆಲ್ಲ ಮುಗ್ದಿದೆ. ಈಗ 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಅದ್ರ ಮೇಲೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಬೇಕ್ರಿಲಿ ತುಂಬ ದುಡ್ಡು ಕೊಟ್ಟು ತಗೊಂಬರೋದಕ್ಕಿಂತ ಈ ಥರ ಮನೇಲೇ ಹೇಗಿರೋ ಕಡಲೆ ಬೀಜ ಇರುತ್ತಲ್ವ, ಅದರಲ್ಲೇ ಮಾಡ್ಕೊಳ್ಳಿ. ನೋಡಿ, ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.